ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಐ ಹೋಪ್ ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀಸ್ ಬಡಿ ಬ್ಲಾಗ್ಸ್. ನಾನು ರಮ್ಯಾ. ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಟಿಫನ್ಗೆ ಅಂತ ಸಿಂಪಲ್ಗೆ ಗೀ ರೈಸ್ ಮಾಡ್ತಿದ್ದೀನಿ. ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆಲ್ರೆಡಿ ಬೇರೆ ಒಂದು ಬ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಗೀ ರೈಸ್ನ. ಆದರೂ ಈಗ ಮಾಡ್ತಿದ್ನಲ್ವ, ಹಾಗೆ ಸಿಂಪಲ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು 4 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಸ್ಪೈಸಿ ಐಟಮ್ಸ್ಗಳನ್ನೆಲ್ಲ ತೊಗೊಂಡಿದ್ನಲ್ವ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಏಲಕ್ಕಿ, ಲವಂಗ, ಚಕ್ಕೆ, ಮೊಗ್ಗು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಿ. ಗೋಡಂಬಿ ದ್ರಾಕ್ಷಿ ಎಲ್ಲ ಸ್ಪೈಸಿ ಐಟಮ್ಸ್ಗಳನ್ನೆಲ್ಲ ಎಣ್ಣೆಯಲ್ಲಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಬೇಕಾದರೆ ನೀವು ಇದಕ್ಕೆ ಪಲಾವ್ ಎಲೆ ಕೂಡ ಆ್ಯಡ್ ಮಾಡ್ಕೊಬೋದು. ಪಲಾವ್ ಎಲೆ ಇರಲಿಲ್ಲ, ಹಾಗಾಗಿ ಮನೇಲಿ ಯಾವ ಐಟಮ್ಸ್ ಇದೆಯೋ ಅದರಿಂದಲೇ ಮಾಡ್ತಾಯಿದ್ದೀನಿ. ಹಾಗೆ ಒಂದು 3 ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಅದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆದ ನಂತರ ಈರುಳ್ಳಿ ಕೂಡ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿನೂ ಅಷ್ಟೇ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವೇ ನೋಡ್ಬೋದು, ಆ ಥರ ಘಮ ಬರಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ. ಇವತ್ತು ಕಿಚನ್ ಅಷ್ಟೇ ಕ್ಲೀನ್ ಮಾಡಬೇಕು, ಹಾಗಾಗಿ ಕಿಚನ್ ಕ್ಲೀನ್ ಮಾಡ್ಕೊಬೇಕು ಅಂದರೆ ಬೇಗ ಗೀ ರೈಸ್ ಆದರೆ ಬೇಗ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಹಾಗೆ ನಾನು ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಆಲ್ರೆಡಿ ಅಕ್ಕಿ ಎಲ್ಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಒಂದು 2 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೆ ಅಕ್ಕಿನ, ಏಕೆಂದರೆ ನೆನೆಸ್ಬಿಟ್ಟು ಹಾಕೋದ್ರಿಂದ ಗೀ ರೈಸ್ ಕೂಡ ಅಷ್ಟೇ ಉದುದ್ರ ಕೂಡ ಬರುತ್ತೆ ಅಂತೇಳಿ ಮುಂಚೆನೇ ಅಕ್ಕಿನ ನೆನೆಸ್ಬಿಟ್ಟು ಎತ್ತಿಟ್ಕೊಂಡಿರ್ತೀನಿ. ತದನಂತರ ಅದನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಾದ ನಂತರ ಅಕ್ಕಿ ಹಾಕ್ಕೊಂಡು ನನಗೆ ಒಂದು ಅರ್ಧ ಚಿಟಿಕೆಯಷ್ಟು ಅರಿಶಿನ ಪುಡಿ, ಹಾಗೆ 1/2 ಚಿಟಿಕೆ ಆಗೋಷ್ಟು ಗರಂ ಮಸಾಲೆ ಪುಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಬಿಟ್ಟರೆ ಬೇರೆ ಯಾವುದು ಯೂಸ್ ಮಾಡಿಲ್ಲ. ಹಾಗೆ ಕೊನೆಗೆ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಕುಕ್ಕರ್ ಪ್ಲೇಟ್ನ ಮುಚ್ಚಿ ಎತ್ತಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈಗ ಟಿಫನ್ ಕೂಡ ತಿಂದ್ಬಿಟ್ಟು ಬಂದೆ. ಪಾಪು ಕೂಡ ಟಿಫನ್ ತಿನ್ನಿಸಿ ಮಲಗಿಸಿದ್ದೀನಿ. ಹಾಗಾಗಿ ತುಂಬ ಸೌಂಡ್ ಇತ್ತು, ಹಾಗಾಗಿ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಈಗ ಕಿಚನ್ ಕ್ಲೀನ ಸ್ಟಾರ್ಟ್ ಮಾಡಬೇಕು. ಮನೆ ಫುಲ್ ಕ್ಲೀನಾಗಿದೆ, ಕಿಚನ್ ಸ್ವಲ್ಪ ಇದೆ, ಹಾಗಾಗಿ ಕ್ಲೀನ್ ಮಾಡ್ತಿದ್ದೀನಿ. ಈ ಬ್ಲಾಗ್ ಸ್ವಲ್ಪ ಲೇಟ್ ಆಗುತ್ತೆ ಅನಿಸುತ್ತೆ ಅಪ್ಲೋಡ್ ಮಾಡೋದು, ಹಾಗಾಗಿ ಈಗ ಕಿಚನ್ ಕ್ಲೀನಿಂಗೆಲ್ಲ ರೆಡಿ ಮಾಡ್ಕೊಬೇಕು. ಪಾಪು ಮಲ್ಕೊಂಡ್ರೆ ಬೇಗ ಮಾಡ್ಕೊಬೋದು ಅಂಥೇಳಿ ಅವನು ಕೂಡ ಮಲಗಿಸಿ ಎಲ್ಲ ಕೂಡ ಎತ್ತಿಟ್ಕೊಂಡಿದ್ದೀನಿ. ತೋರಿಸ್ತೀನಿ ನೋಡಿ, ಕ್ಲಿಪ್ಪಿಂಗ್ಸ್ ಹಾಕಿದ್ದೆ ನೋಡಿ. ಎಲ್ಲ ತೊಳೆದು ವಾಶ್ ಮಾಡಿ ಎಲ್ಲ ಕೂಡ ಡಿವೈಡ್ ಮಾಡಿ ಇಟ್ಟಿದ್ದೀನಿ. ಇನ್ನೇ ಜೋಡಿಸ್ಕೊಬೇಕು ಅಷ್ಟೇ ಎಲ್ಲನೂ ಕಿಚನ್ಗೆ. ನೋಡಿ ಅಡುಗೆ ಕೂಡ ಮಾಡಿದ್ನಲ್ವ, ಇನ್ನೂ ಕಿಚನ್ ಪೂರೈಸಿ ಕ್ಲೀನ್ ಮಾಡಿಲ್ಲ. ಫಸ್ಟ್ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲ ಬಾಕ್ಸು ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೀನಿ. ಕಿಚನ್ಗೆಲ್ಲ ಕ್ಲೀನ್ ಮಾಡಾದ ನಂತರ ಅಷ್ಟೊಂದು ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಪಾಪು ಅಷ್ಟೊತ್ತಿಗೆ ಎದ್ಬಿಟ್ಟಿದ್ದ, ಹಾಗಾಗಿ ಬೇಗ ಕಸ ಎಲ್ಲ ಗುಡಿಸ್ಕೊಂಡು ಅವ್ನು ನೋಡಿ ಆಟಾಡ್ತಾ ಇದ್ದಾನೆ. ಅವನು ಕೂಡ ಆಟಾಡಿಸ್ಕೊಂಡೆ ಚಿಕ್ಕ ಪುಟ್ಟ ಕೆಲಸ ಕೂಡ ಮಾಡ್ಕೊಬೇಕು, ಇಲ್ಲಿದ್ರೆ ತುಂಬ ಹಠ ಮಾಡ್ತಾನೆ. ಹಾಗಾಗಿ ಇನ್ನೂ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಕೆಲಸ ಇತ್ತು, ಹಾಗಾಗಿ ಅವನಿಗೆ ಬುಕ್ಸ್ ಕೊಟ್ಬಿಟ್ಟು ಒಂದು ಪೆನ್ ಕೊಟ್ಟರೆ ಸುಮ್ಮನೆ ಆಟಾಡ್ತಾ ಇರ್ತಾನೆ, ಆಟ ಮಾಡಲ್ಲ ಅಂಥೇಳಿ ಅವ್ನ ಕೈಲಿ ಕೊಟ್ಬಿಟ್ಟು ಬಂದಿದ್ದೆ. ಆ ಪಾಡಿಗೆ ಅವ್ನು ಆಟಾಡ್ತಾ ಇದ್ದ, ನಾನು ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ. ಇನ್ನೇನು ಕಿಚನ್ ಕೂಡ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಹಬ್ಬಕ್ಕೆ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ನೀವು ಅಷ್ಟೇ ಹಬ್ಬಕ್ಕೆಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡ್ರೆ? ಅದೇನೋ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ಕೊಳ್ಳಿದ್ರೆ ಏನೋ ಒಂಥರ ಅನಿಸುತ್ತೆ. ಹಾಗಾಗಿ ನಾನು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 3 ಡೇಸ್ ಆಯಿತು. ಇವತ್ತಿಗೆ ಕಂಪ್ಲೀಟಾಗಿ ಮುಗ್ದಿದೆ. ಇಡೀ ಮನೆ ಕ್ಲೀನಿಂಗ್ ಎಲ್ಲ ಆದಮೇಲೆ ಪಾಪು ಕೂಡ ಅಷ್ಟೇ ಅಚಾನಕ್ ಬಿದ್ದು ಏಟ್ ಮಾಡ್ಕೊಂಡಿದ್ನಲ್ವ, ಅದು ಕೂಡ ಅಷ್ಟೇ ಬಾವು ಕಮ್ಮಿ ಆಗಿದೆ, ಆದರೆ ಕಲೆ ಥರ ಕೂರುತ್ತೆ ಅಂತೇಳಿದ್ರು. ಹಾಗಾಗಿ ಅವನಿಗೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ನೋಡಿ ಒಂದು ಕಡೆ ಆಯಿತು ಅನ್ನೋಷ್ಟೊಳಗಡೆ ಇನ್ನೊಂದು ಕಡೆ ಎಲ್ಲಾದರೂ ಏಟ್ ಮಾಡ್ಕೊಳ್ತಾನೆ. ಕದಕ್ ಬಡಿಸ್ಕೊಂಡ್ಬಿಟ್ಟಿದ್ದ, ಅದನ್ನು ಕೂಡ ತೋರಿಸ್ತಾ ಇದ್ದ, ಬಡಿಸ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೆ. ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಂಬರೋಷ್ಟರಲ್ಲಿ ಏಟ್ ಮಾಡ್ಕೊಂಬಿಟ್ಟಿದ್ದೆ, ಅಳ್ತಾ ಇದ್ದ. ಹಾಗಾಗಿ ಅವನ್ನ ಕೂಡ ಸಮಾಧಾನ ಮಾಡಿ ಅವನು ಕೂಡ ಫ್ರೆಶ್ ಅಪ್ ಮಾಡಿ ಕರ್ಕೊಂಬಂದೆ. ನಾನು ಕೂಡ ಅಷ್ಟೇ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು, ಅದು ಬೇರೆ ಫ್ರೈಡೇ ಆಗಿತ್ತಲ್ವ, ಹಾಗಾಗಿ ಎಲ್ಲ ಕೆಲಸ ಮಾಡ್ಕೊಬೇಕು ಬೇಗ. ಎಲ್ಲ ಒರೆಸ್ಕೊಂಡು ಉದಿಸ್ಲು ಪೂಜೆ ಮುಗಿಸ್ಕೊಂಡು ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡೆ. ಸಿಂಪಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅದು ಮನೆಯೆಲ್ಲ ಕ್ಲೀನ್ ಆಯ್ತಲ್ವ, ಹಾಗೆ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಮಧ್ಯಾಹ್ನಕ್ಕೆ ಅಂತೇಳಿ ಮುದ್ದೆ ರೆಡಿ ಮಾಡ್ತಾಯಿದ್ದೆ. ಹಸ್ಬೆಂಡ್ ಕೂಡ ಡ್ಯೂಟಿ ಮುಗಿಸ್ಕೊಂಡ್ಬಿಡ್ತಾರೆ, ಅಷ್ಟರೊಳಗಡೆ ಮುದ್ದೆ ಮಾಡಿಕೊಂಡ್ರೆ ನಡೆಯುತ್ತೆ ಅಂತೇಳಿ ಮುದ್ದೆ
ಮಧ್ಯಾಹ್ನಕ್ಕೆ ಸಿಂಪಲ್ಲಾಗಿ ಸಾಂಬಾರು ಮಾಡಿದ್ದೆ, ಅದಕ್ಕೆ ಅಂತೇಳಿ ಜೋಳದ ಮುದ್ದೆ ಕೂಡ ರೆಡಿ ಮಾಡ್ತಾಯಿದ್ದೆ. ಹಸ್ಬೆಂಡ್ ಬರೋಷ್ಟರೊಳಗೆ ಮುದ್ದೆ ಕೂಡ ರೆಡಿ ಆಗುತ್ತೆ, ಹೇಗಿದ್ರೂ ಊಟ ಮಾಡ್ಬೋದು. ಹೇಗೂ ಮನೆ ಕ್ಲೀನಾಗಿದೆ ಅಲ್ವಾ, ಈಗ ಮನಸ್ಸಿಗೆ ಒಂಥರ ಸಮಾಧಾನ ಅನ್ನಿಸ್ತು, ಮನೆ ಕೂಡ ಎಲ್ಲ ಕ್ಲೀನಾಗಿದೆ ಅಂತ ಹೇಳಿ ಅವ್ರಿಗೆ ಕೂಡ ಮುದ್ದೆಗೆ ಅಂತ ರೆಡಿ ಮಾಡ್ತಾಯಿದ್ದೆ. ಇಲ್ಲಿ ನೋಡಿ ಪಾಪು ತರಕಾರಿ ಪುಟ್ಟಿಯಲ್ಲಿರೋ ತಮಟೆಲ್ಲ ತೊಗೊಬಂದು ಪಾತ್ರೆ ಒಳಗಡೆ ಹಾಕೋದು, ಅದನ್ನು ತೆಗಿಯೋದು ಅದೇ ಮಾಡ್ತಿದ್ದ. ಅವನು ನೋಡ್ಕೋಬೇಕು, ಮನೆಯೂ ಕ್ಲೀನ್ ಮಾಡ್ಕೋಬೇಕು, ಒಂದು ಕಡೆ ಅಡುಗೆನೂ ಮಾಡ್ಕೋಬೇಕು. ಸ್ವಲ್ಪ ಹೆವಿ ಅನಿಸುತ್ತೆ, ಆದರೂ ಕೂಡ ಮಾಡಲೇಬೇಕಲ್ವಾ ಪ್ರತಿಯೊಂದು ಕೆಲಸನೂ. ಒಂದು ಕಡೆ ಅನ್ನ ಕೂಡ ಇಟ್ಕೊಂಡಿದ್ದೀನಿ, ಒಂದು ಕಡೆ ಮುದ್ದೆ ಮಾಡ್ಕೊಳ್ತಿದ್ದೀನಿ. ಸಾಂಬಾರು ಕೂಡ ರೆಡಿಯಾಗಿದೆ. ಪಾಪುಗೂ ಕೂಡ ಅಷ್ಟೇ ನಾನು ಮುದ್ದೆನೇ ತಿನ್ನಿಸ್ತೀನಿ. ಪಾಪುಗೆ ನಾನು ಸಪ್ರೇಟಾಗಿ ಏನು ಅಡುಗೆ ಮಾಡಲ್ಲ, ಅವ್ನಿಗೂ ಅಷ್ಟೇ ಮುದ್ದೆ ರೊಟ್ಟಿ ಮಾಡಿ ಟೈಮಲ್ಲಿ ರೊಟ್ಟಿನೇ ತಿನ್ನಿಸ್ತೀನಿ. ನೋಡಿ, ಒಂದು ನಿಮಿಷ ನನ್ನ ಕೆಲಸ ಕೂತ್ರೂ ಕೂಡ ಅವ್ನು ಆಟಾಡೋದು ಮಾತ್ರ ಮುಗಿಯಲ್ಲ, ಒಂದಲ್ಲಿ ಮಾತ್ರ ಕೂರಲ್ಲ. ಅವನ್ನ ಸಮಾಧಾನ ಮಾಡ್ಕೊಂಡು ಕೆಲಸ ಕೂಡ ಮುಗಿಸ್ಕೊಂಡೆ. ನಾವು ಕೂಡ ಊಟ ಮುಗಿಸ್ಕೊಂಡ್ವಿ. ಮತ್ತು ಈ ಬ್ಲಾಗ್ನ ಈವ್ನಿಂಗಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಹಸ್ಬೆಂಡು ಡ್ಯೂಟಿಯಿಂದ ಬರಬೇಕಾದ್ರೆ ಪನ್ನೀರು ಹಾಗೆ ಪರೋಟ ಕೂಡ ತಂದಿದ್ದೆ. ನಾನು ಯಾವ ರೀತಿ ಪನ್ನೀರ್ ಮಸಾಲ ಮಾಡ್ತೀನಿ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಒಗ್ಗರಣೆಗೆ ಅಂತ ಒಂದು ಈರುಳ್ಳಿ, ಒಂದು 2 ಎಸಳು ಕರಿಬೇವು, ಹಾಗೆ ಮಸಾಲೆಗೆ ಅಂತ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಹಾಗೆ ಸ್ಪೈಸಸ್ ಐಟಮ್, ಎಲ್ಲ ಥರದ ಸ್ಪೈಸಸ್ ಐಟಮ್ ಕೂಡ ತೊಗೊಂಡಿದ್ದೀನಿ. ಹಾಗೆ ಬಟಾಣಿ ಕೂಡ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ. ಪನ್ನೀರ್ ಕೂಡ ತೊಗೊಬಂದಿಲ್ಲ, ಅದನ್ನು ಕೂಡ ಅಷ್ಟೇ ಈಕ್ವಲಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ಮಸಾಲ ತುಂಬ ಈಸಿಯಾಗಿ ಮನೆಗೆ ಮಾಡ್ಕೊಬೋದು, ತೋರಿಸ್ತಿದ್ದೀನಿ. ಹಾಗೆ ಪನ್ನೀರ್ನ ಕೂಡ ಅಷ್ಟೇ ಮನೆಯಲ್ಲೇ ಮಾಡ್ಕೊಬೋದು, ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ಪನ್ನೀರ್ಗೆ ಅಂತೇಳಿ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು, ತುಪ್ಪ ಬಿಸಿ ಆದ ನಂತರ ಪನ್ನೀರ್ ಹಾಕ್ಕೊಂಡು ಈಕ್ವಲಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಚೆನ್ನಾಗಿ ತುಪ್ಪದಲ್ಲೇ ಒಂದು 2 ರಿಂದ 3 ನಿಮಿಷ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಪನ್ನೀರ್ ಮಸಾಲ ಕೂಡ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಅಂಥೇಳಿ. ಇದು ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡಾದ ನಂತರ ಅದೇ ಪ್ಯಾನ್ಗೆ ನಾನು ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಾದ ನಂತರ ಮಸಾಲೆಗೆ ಅಂತ ತೊಗೊಂಡಿರುವಂತಹ ಈರುಳ್ಳಿ, ಟೊಮೊಟೊ, ಸ್ಪೈಸಸ್ ಐಟಮ್ಸು, ಹಾಗೆ ಒಣಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮೆತ್ತೆ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಅಂದರೆ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗಬೇಕು ಈರುಳ್ಳಿ, ಹಾಗೆ ಮಸಾಲ ವಾಸನೆ ಬರ್ಬೋದು, ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಟೊಮೊಟೊ ಕೂಡ ಅಷ್ಟೇ ಸ್ವಲ್ಪ ಮೆತ್ತೆ ಆಗಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೀರಿಗೆ ಕೂಡ ಹಾಕ್ಕೊಳ್ತೀನಿ, ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ ನಂತರ ಸಣ್ಣಕ್ಕೆ ರುಬ್ಕೊಂಡ್ಬಿಡ್ತೀನಿ, ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಡೀಪ್ ಫ್ರೈ ಆಗಿದ್ರೆ ಸಾಕು. ಇದನ್ನು ಕೂಡ ಅಷ್ಟೇ ಒಂದು ಒಂದು 2 ನಿಮಿಷ ತಣ್ಣಗಾದ ನಂತರ ಮಿಕ್ಸಿ ಹಾಕ್ಕೊಳ್ತಿದ್ದೀನಿ. ಇದು ಕೂಡ ಅಷ್ಟೇ ತರಿ ಇರಬಾರ್ದು, ಸ್ಮೂತಾಗಿ ಅಂದರೆ ನೈಸಾಗಿರಬೇಕು. ಹಾಗೆಯೇ ಇದಕ್ಕೆ ಒಂದು 6 ಆಗುವಷ್ಟು ಬಾದಾಮಿ ಬೀಜ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ರುಬ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆಗೆ ಅಂತ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ ನಿಮಗೆ ಆಪ್ಷನ್ನು, ಬೇಕಾದರೆ ಹಾಕ್ಕೊಬೋದು, ಇಲ್ಲದಿದ್ರೆ ಹಾಗೆ ಕೂಡ ಮಾಡ್ಕೊಬೋದು. ಕರಿಬೇವು ಹಾಗೆ ಒಗ್ಗರಣೆಗೆ ಅಂತ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಕೂಡ ಹಾಕ್ಕೊಂಡು ಇದು ಅಷ್ಟೇ ಒಂದು 2 ನಿಮಿಷ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ, ಗೋಲ್ಡನ್ ಕಲರ್ ಬರೋವರೆಗೂ. ಇದು ಚೆನ್ನಾಗಿ ಬಾಡಾದ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೂ ಕೂಡ ಹಾಕ್ಕೊಳ್ತೀನಿ. ಈರುಳ್ಳಿ ಹಸಿ ವಾಸನೆ ಎಲ್ಲ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು ಈರುಳ್ಳಿನ. ತದನಂತರ ಮಸಾಲೆ ಕೂಡ ಹಾಕ್ಕೊಂಡು ಇದನ್ನು ಅಷ್ಟೇ ಒಂದು 2 ರಿಂದ 3 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೀವು ಬೇಕಾದ್ರೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ನೀರನ್ನು ಕೂಡ ಹಾಕ್ಕೊಬೋದು. ಒಂದು 2 ರಿಂದ 3 ನಿಮಿಷ ಇದು ಫ್ರೈ ಆದ ನಂತರ ಒಂದು 2 ನಿಮಿಷ ಇದು ಎಣ್ಣೆಲಿ ಫ್ರೈ ಆದ ನಂತರ ಎತ್ತಿಟ್ಕೊಂಡಿರುವಂಥ ಪನ್ನೀರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ, ನೀವೇ ನೋಡ್ಬೋದು. ಇದನ್ನು ಅಷ್ಟೇ ಒಂದು 2 ನಿಮಿಷ ಚೆನ್ನಾಗಿ ಎಣ್ಣೆ ಮಸಾಲೆ ಹಿಡಿಯೋ ರೀತಿ ಬೇಯಿಸ್ಕೊಳ್ತೀನಿ. ತದನಂತರ ಅದಕ್ಕೆ ನೆನೆಸಿಟ್ಕೊಂಡಿರುವಂಥ ಬಟಾಣಿ ಕೂಡ ಹೀಗೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಾನು ಬಟಾಣಿ ಹಾಗೆ ಹಾಕ್ಕೊಳ್ತಿದ್ದೀನಿ, ಯಾವುದೇ ರೀತಿ ಕುಕ್ಕರಲ್ಲಿ ಹಾಕಿಬಿಟ್ಟು ಕೂಗಿಸ್ಕೊಳ್ತಾ ಇಲ್ಲ. ಹಾಗೆ ಒಂದು ಎಸಳು ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೊನೆಗೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೂಡ, ಗ್ರೇವಿ ರೀತಿ ಬರಬೇಕು, ಆವಾಗ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಮೇಲೆ ಕೊತ್ತಂಬರಿ ಹಾಕಿಬಿಟ್ಟು ಒಂದು 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡ್ಕೊಳ್ತೀನಿ.
ಅಂದರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ, ಹಂಗೆ ಕ್ವಿಕ್ಕಾಗಿ ಕೂಡ ಆಗುತ್ತೆ ಈ ರೆಸಿಪಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನೋಡಿ ನನಗೆ ಕಸೂರಿ ಮೆಂತಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಆಪ್ಷನು ಹಾಕ್ಕೊಬೋದು, ಹಾಕದೆ ಹಾಗೆ ಮಾಡ್ಕೊಬೋದು. ಪನ್ನೀರ್ ಮಸಾಲ ಕೂಡ ರೆಡಿ ಆಯಿತು. ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಕೂಡ ಆಯಿತು, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತಲೂ ಕಮೆಂಟ್ ಮಾಡಿ. ಹಸ್ಬೆಂಡ್ ಬರಬೇಕಾದ್ರೆ ಪರೋಟ ಕೂಡ ತೊಗೊಂಬಂದಿದ್ರಲ್ವ, ಪನ್ನೀರ್ ಜೊತೆಗೆ ಪರೋಟ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿತ್ತು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ವ್ಲಾಗ್ ಇಷ್ಟ ಆದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ಯಾವಾಗಲೂ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.